ಜ್ಞಾನಿಯು ಪ್ರತ್ಯಕ್ಷ ಆನಂದ ಮೂರ್ತಿಯೇ ಆಗಿದ್ದಾನೆ ಅಂತ ಹೇಳಿ ಹೇಳ್ತಾರ. ಇಷ್ಟು ಹೇಳಿ ನನ್ನ ಪುಷ್ಪಗಳನ್ನು ಸದ್ಗುರುವಿನ ಸಿಂಚನ ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ತುಂಬಾ ಧನ್ಯವಾದಗಳು. ಗುರುಮಾತೆಯಾದ ಅವರಂತವರು ಮಹಾರಾಜರ ಸಾರವನ್ನು ನಮಗೆ ಹೇಳಿಕೊಟ್ಟರು. ಅವರಿಗೆ ಪೂರ್ವಕ ಅಭಿನಂದನೆಗಳು. ಈಗ ಸುಬ್ರಹ್ಮಣ್ಯ ಶರಣಬಸವ ಸ್ವಾಮೀಜಿಯವರು ಜ್ಞಾನಾಮೃತವನ್ನು ನಮಗೆ ಉಪದೇಶ ಮಾಡ್ತಾರೆ. ಅದೆಲ್ಲ ಆಲಿಸಬೇಕು ಅಂತ ವಿನಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಟ್ಟು ಕಲ್ಯಾಣಪ್ಪವ್ರಿಗೆ ನಾವು ಇವತ್ತು ಏನು ಹೇಳ್ತೀವಿ ಅನ್ನೋದೇ ಸುಧಾರಿಸಲಾರ್ದಂಗೆ ಆಗ್ಯದ. ಏನು ಹೇಳ್ಬೇಕಂತ ಯಾವಾಗ ಏನು ಹೇಳ್ತಾರೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟದು. ಅದಕ್ಕೆ ಸುಮ್ ಜ್ಞಾನಾಮೃತ ಅಂದ್ಬಿಡ್ತಾರ. ನಳದಮಯಂತಿ ಚರಿತ್ರೆ ಕಥೆ ಮತ್ತೆ ಒಂದೆರಡು ದಿವಸ ಬಿಟ್ಟು ಹೇಳೋಣ. ನಾವು ಈ ಸೆಷನ್ ಸಿದ್ಧಾಂತ ಶಿಖಾಮಣಿಗಾಗಿ ಬಳಸಿಕೊಂಡಿದ್ದು. ಹೀಗಾಗಿ 5ನೇ ತರಂಗದ 5, 6, 7 ಶ್ಲೋಕಗಳನ್ನು ಕುರಿತು ವಿಶ್ಲೇಷಣೆ ಮಾಡ್ತಾ ಈ ಒಂದು ಸನಾತನ ಭಾರತೀಯ ದರ್ಶನಗಳು ಏನೇನದವ ಆ ಎಲ್ಲ ದರ್ಶನಗಳ ಪೈಕಿ ಈ ಒಂದು ಅಗಸ್ತ್ಯ ಮಹರ್ಷಿಗಳಿಗೆ ಜಗದ್ಗುರು ರೇಣುಕರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಾವು ಸಾಂಖ್ಯ, ಯೋಗ, ಪಾಂಚರಾತ್ರ, ಶೈವತಂತ್ರ ಹೀಗೆಲ್ಲ ಅದಾವ. ಸಾಂಖ್ಯವನ್ನ ಓದ್ತಾ ಇರಬೇಕಾದ್ರೆ ನಾವು ಅದರದೊಂದು ಡೀಟೇಲ್ ಆಗಿ ದರ್ಶನ ಯಾವ ರೀತಿ ಮಾಡ್ಕೋಬಹುದು ಅನ್ನೋಂಥದ್ದು ಒಂದು ವಿವರಣೆ ತಗೊಂಡು ಇದನ್ನು ಇಲ್ಲಿಗೆ ನಿಲ್ಲಿಸಿದ್ದೆವು. ಸಾಂಖ್ಯ ಬಹಳ ದೊಡ್ಡ ಇತಿಹಾಸ, ಅದು ಬಹಳ ದೊಡ್ಡ ದರ್ಶನ. ಅದನ್ನು ಸಂಕ್ಷಿಪ್ತವಾಗಿ ಹೇಳಿವಿ. ಇನ್ನು ಡೀಟೇಲ್ ಆಗಿ ಹೇಳೋದಕ್ಕೆ ಸಾಯಂಕಾಲ 4 ಗಂಟೆಗೆ ಈ ವೇದಾಂತ ಪ್ರವಚನ ಮಹಾಲಿಂಗರಂಗರ ಗ್ರಂಥ ಮುಗಿದ್ಮೇಲೆ ಆ ಕಪಿಲ ಮಹರ್ಷಿಗಳ ಸಾಂಖ್ಯಶಾಸ್ತ್ರ ಇನ್ನ ಏನೇನದ ಟೋಟಲ್ ಎಲ್ಲ ಸ್ಟಡಿ ಮಾಡೋಣ. ಈಗ ಏನ್ ಮಾಡ್ಬೇಕಂದ್ರೆ ಯೋಗ ದರ್ಶನಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯೋಣ. ಮುಂದೋಗಮ್ಮ ಏನ್ ಮಾಡಮ್ರಿ? ಏನ್ ಸಾಂಖ್ಯ ಅನ್ಕೋತಿಲ್ಲ ಕೊಡಮ್ಮ. ವಾಟ್ ಈಸ್ ಯುವರ್ ಒಪಿನಿಯನ್? ಯಾವಾಗಾರ ಹೇಳ್ರಿ, ಏನ್ ಬೇಕಾದ ಹೇಳ್ರಿ. ಅದಕ್ಕೆ ಸಾಂಖ್ಯದ ಬಗ್ಗೆ ಡೀಟೇಲ್ ಆಗಿ ತಗೊಂಡ್ರಿ. ಈಗ ಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಯೋಗ ಅಂದ್ರೆ ಏನು, ಯೋಗ ದರ್ಶನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಹೇಳ್ತಾ ಇದ್ದೀವಿ. ಯೋಗ ದರ್ಶನ ಅಂದ್ರೆ ಭಾರತೀಯರ ಇದು ಏನಂದ್ರೆ ಮನಸ್ಶಾಸ್ತ್ರ. ಯೋಗ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಮನಸ್ಶಾಸ್ತ್ರ ಮನಸ್ಸಿನ ಸುಂದರ ವಿಶ್ಲೇಷಣೆ ಅದರಲ್ಲಿ ಇದೆ.
ಮನಸ್ಸಿನ ಬಗ್ಗೆ ಸೈಕಾಲಜಿ ಅದ ಅದ್ರೊಳಗೆ, ಯೋಗದೊಳಗೆ ಸುಂದರವಾದ ವಿಶ್ಲೇಷಣೆ ಅದ. ಮತ್ತೆ ಮನಸ್ಸು ಅಂತಃಸರೋವರ, ಒಳಗೆ ಅಂತಃಕರಣ ಏನದ, ಒಳಗೆ ಒಂದು ದೊಡ್ಡ ಸರೋವರ ಇದ್ದಂಗ ಅದ ಅದು ಮನಸ್ಸು. ಆ ಸರೋವರದಾಗ ತರಂಗಗಳಿರ್ತಾವಲ್ಲ, ಅಲ್ಲಿ ಕಾಣಬರುವ ತರಂಗಗಳಿಗೆ ಏನಂತಾರೆ, ವೃತ್ತಿಗಳು ಅಂತಾರೆ. ಅಲ್ಲಿ ಕಾಣಬರುವ ತರಂಗ ಮಾಲೆಗಳೇ ವೃತ್ತಿಗಳು. ಇವು 5 ವಿಧ. ಎಷ್ಟು ರೀತಿ ವೃತ್ತಿ ಅದಾವಂದ್ರೆ 5 ಟೈಪ್. ಒಂದನೇದೇನದ, ಕ್ಷಿಪ್ತ ವೃತ್ತಿ. ಬರ್ಕೋತಾ ಇರ್ಬೇಕು, ಹಂಗೆ ಪೆನ್ ಕಾಪಿ ರೆಡಿ ಇರ್ಬೇಕು ಬಲ್ಲಿ, ಮತ್ತೆ ಹೇಳಕ್ಕಿರಲ್ಲ, ಹಂಗೆ ಮುಂದೆ ಹೋದ ಗಾಡಿ ಮತ್ತೆ ಹಿಂದಕ್ಕೆ ಬರಲ್ಲ. ಕ್ಷಿಪ್ತ ವೃತ್ತಿ ಒಂದನೇದ್ದು. ಏನ್ ಹಿಂಗಂದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗಾಗಿ ಅಪೇಕ್ಷೆ ಪಡ್ತದಲ್ಲ ಮನಸ್ಸಿನ ತರಂಗ, ಅದಕ್ಕೇನಂತಾರ, ವಿಷಯ ಭೋಗ ವೃತ್ತಿನೂ ಅಂತಾರ, ಕ್ಷಿಪ್ತ ವೃತ್ತಿನೂ ಅಂತಾರ. ಎರಡನೇದೇನದ, ಮೂಢ ವೃತ್ತಿ. ಮೂಢ ಹೆಂಗಾಗ್ತದ? ಮೂಢ ಅಂತಂದ್ರೆ ಎರಡನೇದು ಮೂಢ ವೃತ್ತಿ. ಮೂಢ ವೃತ್ತಿ ಅಂದ್ರೆ ಮೋಹ. ಮೂಢ ಅಂದ್ರೆ ಮೋಹ ವೃತ್ತಿ. ಮೂಢ ವೃತ್ತಿ ಅಂದ್ರೆ ಒಂದೇ, ಮೋಹ ವೃತ್ತಿ ಅಂದ್ರೆ ಒಂದೇ. ಅದು ಮೂಢನೆ, ಮತ್ತೆ ದಿಗ್ಮೂಢನ ಅದ, ಏನು ತಿಳಿಲಾರ್ದಂಗ ಅದ ಅಂತ. ಅದಕ್ಕೇನು ಮೋಹ ವೃತ್ತಿ. ಈಗ ಮಹಾಭಾರತ ಯುದ್ಧ ಆರಂಭ ಆಗುವಾಗ, ಯುದ್ಧ ಸ್ಟಾರ್ಟ್ ಆಗೋದ್ರಕ್ಕಿಂತ ಮೊದಲ ಅರ್ಜುನ ಕೃಷ್ಣಗೆ ಏನ್ ಹೇಳ್ತಾನ, ಕರೆಕ್ಟ್ ಸೆಂಟರ್ನಾಗ ಒಯ್ದು ನಿಂದಿರ್ಸ್ಬಿಡು, ಆ ಕಡೆ ಯಾರ್ಯಾರದಾರ ಈ ಕಡೆ ಯಾರ್ಯಾರದಾರ ಒಂದ್ಸಾರಿ ನೋಡ್ತೀನಿ ಅಂತ ಅರ್ತಾನ. ಕೃಷ್ಣ ಒಯ್ದು ಸೆಂಟರ್ನ ನಿಂದಿರ್ಸ್ಬಿಡ್ತಾನ. ನಿಂದಿರ್ಸಿದ್ಮೇಲೆ ಆ ಕಡೆ ಕೌರವರ ಕಡೆ ಇವನಿಗೆ ಸಾಕಿ ಬೆಳೆಸಿದಂತ ಅಜ್ಜ ಮಾಮ ಕಾಕ ದೊಡ್ಡಪ್ಪ ಸಣ್ಣಪ್ಪ ಅಣ್ಣ ತಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ಬಂಧು ಬಳಗದವರೇ ಇರ್ತಾರ. ಇವ್ರನ್ನ ಹೊಡೆದಕ್ಕೆ ಈ ರಾಜ್ಯ ತಗೊಂಡು ನಾನೇನು ಮಾಡ್ಲತ್ತನೋ, ಇವ್ರನ್ನ ಸಾಯಿಸೋದ್ರಾಗ ಏನ್ ಅರ್ಥ ಅದ, ಇದ್ರ ಸಲುವಾಗಿ ನಾ ಏನ್ ಮಾಡ್ಲಿ, ನನಗೆ ಯುದ್ಧನೇ ಬೇಡ ಅಂತೇಳಿ ವಿಷಾದ ಯೋಗ, ಅರ್ಜುನ ವಿಷಾದ ಯೋಗ ಅಂತೇಳಿ ಒಂದು ಅಧ್ಯಾಯ ಪೂರ್ತಿ ಅವ ಮೂಢ ಆಗಿ ನನ್ನ ಬಾಯಿ ಒಣಗ್ಲಕತ್ತದ, ಕೈಕಾಲು ನಡಗ್ಲಕತ್ತವ. ನಮ್ಮ ಕುಲದವರಿಗೆ ನಾವು ಹೊಡೆದು ಹಾಕಿದೇವ ಅಂತಂದ್ರ ಅವ್ರ ಮನೆ ಹೆಂಡ್ರೆಲ್ಲ ವಿಧಿವೇರಾದ್ರಂತಂದ್ರ ಅಧರ್ಮದ ದಾರಿ ಹಿಡಿತಾರ, ಕುಲನಾಶ ಆಗ್ತದ, ಹಂಗ ಆಗ್ತದ ಹಿಂಗ ಆಗ್ತದ, ಏನ್ ಆಲೋಚನೆ ಮಾಡ್ತಾನ. ಸಾಮಾಜಿಕ ಕಳಕಳಿ, ಕುಲದ ಬಗ್ಗೆ ಕಳಕಳಿ ಮಾಡಿ ತಾನು ಏನದ ಧರ್ಮ ಸ್ಥಾಪನೆ ಮಾಡುವುದನ್ನೇ ಮರ್ತು ಬಿಟ್ಟ, ಕರ್ತವ್ಯವನ್ನ ಮರ್ತು ಬಿಟ್ಟ. ಮಹಾಭಾರತದ ಕಥೆ ಬಿಡ್ರಿ, ನೀವೇ ಪೊಲೀಸರಿದ್ದಾಗ ಹೋಗೋರಿಗೆ ಬರೋರಿಗೆ ಎಲ್ಲ ಚೆಕ್ ಮಾಡಿ ಬಿಡ್ತಿರ್ತೀರಿ. ಯಾರ್ಯಾರು ತಪ್ಪು ಮಾಡ್ಯಾರ ಹೇಳಿದ್ ಕಟ್ಟಿ ಹಾಕ್ತಿರ್ತೀರಿ, ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ನಿಮ್ಮ ಪದ್ಧತಿ ಪ್ರಕಾರ ಏನೋ ಕೊಡ್ತಾ ಇರ್ತೀರಿ. ಅದೇ ದಾರಿ ಹಿಡಿದು ನಿಮ್ಮ ಮಗ, ಸ್ವಂತ ಮಗ ಬಂದಂದ್ರೆ ಏನ್ ಮಾಡ್ತೀರಿ? ಅವಾಗ ಅವನು ತಪ್ಪು ಮಾಡಿದ್ನಂದ್ರ ಮೂಢ, ಅದೇ ಮೂಢತನ ಬಂದ್ಬಿಡ್ತದ. ಅಲ್ಲಿ ಏನ್ ನೀವು ಮಾಡ್ತೀರಿ ಅದೆಲ್ಲ ಮೂಢತನ. ನಿಮ್ ಕರ್ತವ್ಯ ಪ್ರಜ್ಞೆ ಕಳ್ಕೊಂಡ್ಬಿಡ್ತೀರಿ, ಮೋಹ ಚಾಲು ಆಗಿಬಿಡ್ತದ. ಕರ್ತವ್ಯ ಪ್ರಜ್ಞೆ ಬಿಟ್ಟು ಮೋಹ ಚಾಲು ಆದ್ಮೇಲೆ
ಆ ಮೋಹದಲ್ಲಿ ನೀವು ಏನೇನ್ ಮಾಡ್ತೀರಿ ಅವೆಲ್ಲ ಮೂಢ ಕೆಲಸಗಳು. ಹಾಂಗದು ಮೂಢ ವೃತ್ತಿ, ಮೋಹ ವೃತ್ತಿ. ಮುಂದೇನದ ವಿಕ್ಷಿಪ್ತ ವೃತ್ತಿ. ಕ್ಷಿಪ್ತ ಆಯ್ತು, ಈಗ ವಿಕ್ಷಿಪ್ತ ವೃತ್ತಿ. ವಿಕ್ಷಿಪ್ತ ವೃತ್ತಿ ಅಂದ್ರೆ ಏನದ? ಭೋಗ ವಿರಾಗ ಸಮ್ಮಿಶ್ರ ವೃತ್ತಿ. ಅದು ಭೋಗ ವಿರಾಗ ಸಮ್ಮಿಶ್ರ ವೃತ್ತಿ. ಭೋಗನೂ ಮಾಡೋದು, ಬ್ಯಾಡನೂ ಅನ್ನೋದು ಎರಡು. ಚಾ ಕುಡಿತೀರನ್ನಂತಂದ್ರ ಕುಡಿಯಲ್ ಅನ್ನೋದು, ಮಾಡಿಕೊಟ್ರೆ ಕುಡಿಯೋದು. ಊಟ ಮಾಡ್ತೀರೇನಂದ್ರೆ ವಲ್ಲ ಊಟ ಮಾಡಲ್ಲ. ಮತ್ತೆ ಊಟ ಮಾಡ್ಲಿಲ್ಲ ಅಂದ್ರೆ ಮತ್ತೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಸುಮ್ಮಿರೋದು. ಅಡಿಗೆ ಮಾಡಿಕೊಟ್ರೆ ಉಣೋದು. ಇದು ಒಂದು ವೃತ್ತಿ. ಇದು ಭೋಗ ವಿರಾಗ ಸಮ್ಮಿಶ್ರ ವೃತ್ತಿ. ಮಿಕ್ಸ್ ಇದು, ಡಬಲ್ ಗೇಮ್. ನಾಲ್ಕನೇ ವೃತ್ತಿ ಏನದ? ಏಕಾಗ್ರ ವೃತ್ತಿ. ಏಕಾಗ್ರ ವೃತ್ತಿ. ಏಕಾಗ್ರ ವೃತ್ತಿ ಅಂದ್ರೆ ಧ್ಯಾನ ವೃತ್ತಿ. ಧ್ಯಾನ. ಏಕಾಗ್ರ ವೃತ್ತಿ ಅಂದ್ರೆ ಧ್ಯಾನ ವೃತ್ತಿ. ಧ್ಯಾನ ಏನಾಗ್ತದ? ಒಂದ್ ಸ್ವಲ್ಪ ಹೊತ್ತಿರ್ತದ, ಒಂದ್ ಸ್ವಲ್ಪ ಹೊತ್ತು ಹೊರಗೆ ಬರ್ತಿರ್ತವ. ಆದ್ರೆ ಐದನೇ ವೃತ್ತಿ ಏನದ? ನಿರುದ್ಧ ವೃತ್ತಿ. ನಿರುದ್ಧ ಅಂದ್ರೆ ತಲ್ಲೀನ. ಆ ಧ್ಯಾನದೊಳಗೆ ಮುಳುಗಿ ಬಿಡೋದು, ಸಮಾಧಿ ಬರ್ತದವ. ಅದೇ ನಿರುದ್ಧ. ತದನ ನಿರುದ್ಧ ವೃತ್ತಿ ಅಂದ್ರೆ ತಲ್ಲೀನ ವೃತ್ತಿ. ಏಕಾಗ್ರ ವೃತ್ತಿ, ನಿರುದ್ಧ ವೃತ್ತಿ, ಮೂಢ ವೃತ್ತಿ, ಕ್ಷಿಪ್ತ ವೃತ್ತಿ, ವಿಕ್ಷಿಪ್ತ ವೃತ್ತಿ. ಎಷ್ಟರವ ನೋಡಿ. ಮೊದಲಿನ ಮೂರು ಸಾಧನೆಗೆ ವಿರೋಧಿ. ಮೊದಲಿನ ಮೂರೇನದವ? ಈ ಮೋಕ್ಷ ಸಾಧನೆಗೆ ವಿರೋಧ ಅವು. ವಿಷಯ ಭೋಗ ವೃತ್ತಿ, ಮೂಢ ವೃತ್ತಿ, ಚಿತ್ತ ವೃತ್ತಿ, ಮೂಢ ವೃತ್ತಿ, ವಿಕ್ಷಿಪ್ತ ವೃತ್ತಿ. ಇವು ಮೂರೇನದವ? ಸಾಧನೆಗೆ ವಿರೋಧಿಗಳಿವು. ಕೊನೆಯ ಎರಡು ಏನದವ? ಸಾಧನೆಗೆ ಅನುಕೂಲ. ಯೋಗ ಸಾಧನ ಅಂತಂದ್ರೆ ಏನಪ್ಪಾ ಅಂದ್ರೆ ಮೊದಲಿನ ಮೂರು ವೃತ್ತಿಗಳನ್ನು ಅಡಗಿಸುವುದು, ಮತ್ತೆ ಕೊನೆಯ ಎರಡು ವೃತ್ತಿಗಳನ್ನು ಸಾಧಿಸುವುದು. ಆ ಎಲ್ಲ ವೃತ್ತಿ ಅಡಗಿದಿದೆ ಪರಮ ಮೋಕ್ಷ. ಅಡಗಿಸೋದು ಸಾಧಿಸೋದು ಎರಡೂ ಮಾಡಿ ಕಡಿಗಿ ಎಲ್ಲ ಐದು ವೃತ್ತಿಗಳು ಇಲ್ದಂಗ ಆಗ್ಬೇಕು. ಸಾಧಿಸೋದು ಮುಗಿಬೇಕು, ಮತ್ತೆ ಅಡಗಿಸೋದು ಮುಗಿಬೇಕು. ಎಲ್ಲ ಮುಗಿದು ಪೂರ್ತಿ ಮ್ಯಾಲ ಹೋಗಿ ನಿಂತರೆ ಅದೇ ಮೋಕ್ಷ. ಇದಕ್ಕೆ ಯೋಗ ಸಾಧನ ಅಂತಾರೆ. ಅದನ್ನ ಬಿಟ್ಟು ಕಂಡಂಗ ಕೂಳು ತಿಂದು ಅನ್ನ ಕರಗಿಸೋಲಕ್ ಗೊತ್ತಾಗ್ಲಾರ್ದ ಕುಂತು ಕೈ ಕಾಲು ಮೈಯ ಎಲ್ಲ ಡೊಂಕು ಮಾಡಿ 108 ಆಸನ ಮಾಡಿ ಕೂಳಾಗ ತಿಂದು ಕರಗಿಸ್ಕೊಳಕ್ ಮಾಡ ಯೋಗಾಸನಕ್ಕೆ ಯೋಗ ಸಾಧನ ಅಂತಾರೆ. ಅದು ತಪ್ಪು ಹೌದಲ್ಲ? ಅದು ಯೋಗ ಇರೋದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಯೋಗಾಸನಕ್ಕೆ ಯೋಗ ಸಾಧನ ಅಂತಾರಲ್ಲ, ಇದು ತಪ್ಪು ದಾರಿ ತೋರ್ಸ್ಲಕತ್ತಾರ. ಇದು ಧ್ಯಾನ ಗೀನ ಏನ್ ಮಾಡ್ತಾರ, ಮನಸ್ಸಿಗೆ ಸಂಬಂಧಪಟ್ಟದ್ದು ಅದು ಕರೆಕ್ಟ್. ಎಷ್ಟು ಚಂದ ಹೇಳಿದ್ರಿ ಇದು ಯೋಗ ಸಾಧನ.
ಯೋಗ ದರ್ಶನ ಭಾರತೀಯರ ಮನಃಶಾಸ್ತ್ರ. ಮನಸ್ಸಿನ ಸುಂದರ ವಿಶ್ಲೇಷಣೆ ಅದರಲ್ಲಿ ಇದೆ. ಮನಸ್ಸು ಒಂದು ಅಂತಃಸರೋವರ. ಅಲ್ಲಿ ಕಾಣಬರುವ ತರಂಗ ಮಾಲೆಗಳೇ ವೃತ್ತಿಗಳು. ಇವು 5 ವಿಧ. ಒಂದನೆಯದ್ದು ಕ್ಷಿಪ್ತ ವೃತ್ತಿ, ಅಂದ್ರೆ ಇದನ್ನು ವಿಷಯ ಭೋಗ ವೃತ್ತಿ ಅಂತಲೂ ಕರೆಯುತ್ತಾರೆ. ಎರಡನೇದು ಮೂಢ ವೃತ್ತಿ, ಅಂದ್ರೆ ಇದನ್ನು ಮೋಹ ವೃತ್ತಿ ಅಂತಲೂ ಕರೆಯುತ್ತಾರೆ. ಮೂರನೇದ್ದು ವಿಕ್ಷಿಪ್ತ ವೃತ್ತಿ, ಇದು ಭೋಗ ವಿರಾಗ ಸಮ್ಮಿಶ್ರ ವೃತ್ತಿ ಅಂತ ಕರೆಯುತ್ತಾರೆ. ನಾಲ್ಕನೇದ್ದು ಏಕಾಗ್ರ ವೃತ್ತಿ, ಅಂದ್ರೆ ಧ್ಯಾನ ವೃತ್ತಿ ಎಂದು ಕರೆಯುತ್ತಾರೆ. ಐದನೇದು ನಿರುದ್ಧ ವೃತ್ತಿ, ಇದು ತಲ್ಲೀನ ವೃತ್ತಿ ಎಂದು ಕರೆಯುತ್ತಾರೆ. ಮೊದಲಿನ 3 ವೃತ್ತಿಗಳು ಸಾಧನೆಯ ವಿರೋಧಿಗಳು. ಚಿತ್ತ ವೃತ್ತಿ ನಿರೋಧ ಯೋಗ, ಅಂದ್ರೆ ಇವು 3 ನಿರೋಧ ಮಾಡಿದರೆ ಯೋಗ ಆಗ್ತದ. ಮತ್ತೆ ಕೊನೆ 2 ಏನದವ, ಅವು ಅನುಕೂಲಕರ ಅದವಲ್ಲ. ಮೊದಲಿನ 3 ಅಡಗಿಸ್ಬೇಕು, ಕೊನೆಯ 2 ಸಾಧಿಸಬೇಕು. ಸಾಧಿಸಿ ಮತ್ತಿನ್ನೇನು ಸಾಧಿಸ ಅವಶ್ಯಕತೆ ಇಲ್ಲ ಅನ್ನೋ ಸ್ಥಿತಿಗೆ ಹೋಗ್ಬೇಕು. ಅಡಗಿಸಿ ಇನ್ನೇನು ಅಡಗಿಸ ಅವಶ್ಯಕತೆನೇ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ಸ್ಥಿತಿ ಮುಟ್ಟಿತು ಅಂತಂದ್ರ ಆ ಎಲ್ಲ ವೃತ್ತಿಗಳ ಅನಾವಶ್ಯಕ ಆಗಿ ಅದ್ರೊಳಗೆ ಏನೂ ಮಾಡೋದೇ ಇಲ್ಲ, ಸಾಧನೆ ಮಾಡ್ಲಿಕ್ಕೆ ಏನು ಉಳಿದಿಲ್ಲ ಅನ್ನಂಗ ಆದಾಗ ಅಲ್ಲೇನಾಗ್ತದ, ಪರಮ ಮೋಕ್ಷ ಸ್ಥಿತಿ. ಅದಕ್ಕೆ ಯೋಗ ಸಾಧನೆಯಲ್ಲಿ 8 ಶ್ರೇಣಿಗಳು, 5 ವೃತ್ತಿಗಳು, 8 ಶ್ರೇಣಿಗಳು. ಒಂದನೇದ್ದು ಯಮ. ಯಮ ಅಂದ್ರೆ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಯಮ ಅಂತಂದ್ರೆ ಇದರೊಳಗೆ ಇಷ್ಟು ಬರ್ತಾವ, ಈ 5 ನೀತಿ ತತ್ವಗಳು. ಅಹಿಂಸೆ ಅಂದ್ರೆ ಅಹಿಂಸೆ, ಕಾಯ ವಾಚ ಮನಸ್ಸ ಯಾರಿಗೆ ಹಿಂಸೆ ಮಾಡಬಾರ್ದು. ಸತ್ಯ ಅಂದ್ರೆ ಸುಳ್ಳು ಹೇಳಬಾರ್ದು, ಸತ್ಯವಾಗಿರ್ಬೇಕು. ಮತ್ತೆ ಅಸ್ಥೇಯ ಅಂದ್ರೆ ಕಳತನ ಮಾಡಬಾರ್ದು. ಬ್ರಹ್ಮಚರ್ಯ ಅಂತಂದ್ರೆ ಮಾತು ಕೃತಿ ಆಲೋಚನೆಗಳಲ್ಲಿ ಬ್ರಹ್ಮನನ್ನು ಕುರಿತೇ ಇರ್ಬೇಕು ಭಾವನೆಗಳು. ಬ್ರಹ್ಮಚರ್ಯ ಅಂತಂದ್ರೆ ಲಂಗುಟಿ ಹಾಕೊಂಡು ಕಾವಿ ಹಾಕೊಂಡು ಕುಂದ್ರದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಮತ್ತೆ ಅಪರಿಗ್ರಹ ಅಂದ್ರೆ ಏನ್ರಿ? ಇನ್ನೊಬ್ಬರ ವಸ್ತುವನ್ನು ಪಡೆಯಬಾರದು. ಏನ್ರಿ? ಇನ್ನೊಬ್ಬರ ವಸ್ತುವನ್ನು ಮುಟ್ಟಬಾರದು. ಅಪರಿಗ್ರಹ ಅಂತಂದ್ರ ನನ್ನದಲ್ಲದ ವಸ್ತುವನ್ನ ನಮ್ದು ಅಂತ ಪಡ್ಕೋಬಾರ್ದು. ಮತ್ತದು ಕಳತನ ಆಯ್ತಲ್ಲ, ಬೇಡಬಾರ್ದಂತದ. ಏನಿದ್ರ ಅರ್ಥ ಅಪರಿಗ್ರಹ ಅಂತಂದ್ರ? ಅಪರಿಗ್ರಹ ಅಂದ್ರ ಯಾವುದು ನಮಗಾಗಿ ಪರಮಾತ್ಮ ಕೊಟ್ಟಾನ ಅದನ್ನಷ್ಟೇ ನಾವು ಸ್ವೀಕಾರ ಮಾಡಬೇಕು, ನಮ್ಗೆ ಅನ್ನದನ್ನ ಸ್ವೀಕಾರ ಮಾಡಬಾರ್ದು ಅಂತ. ಪರಿಗ್ರಹ ಅಂದ್ರೆ ಪಡ್ಕೊಳ್ಳೋದು ಅಥವಾ ಹಿಡಿಯೋದು, ತಗೊಳ್ಳೋದು. ಒಂದ್ ಸೆಕೆಂಡ್. ಪರಿಗ್ರಹದ ಅರ್ಥ ತೆಕ್ಕೊಂಡ್ರೆ ಅಪರಿಗ್ರಹ ಗೊತ್ತಾಗ್ತದೆ. ಕರೆಕ್ಟ್ ಅರ್ಥ ತೆಗೆಯ. ನೀವು ಹೇಳಿದ್ದು ಕರೆಕ್ಟ್ ಇರ್ಬೋದು. ಪರಿಗ್ರಹ ಅಂತಂದ್ರೆ ಸ್ವೀಕಾರ, ಪರಿಜನ ಸೇವಕ ಸ್ವೀಕಾರ ಅಂದ್ರೆ ಪಡ್ಕೊಳ್ಳೋದು. ನೀವು ಹೇಳಿದ್ದೆ ಕರೆಕ್ಟ್. ಅಪರಿಗ್ರಹ ಅಂತಂದ್ರ ಯಾರು ಏನೇನೇ ಕೊಟ್ರು ಅದನ್ನ
ಸ್ವೀಕಾರ ಮಾಡಬಾರ್ದು, ನಮ್ಮದಲ್ಲದನ್ನು ತಗೋಬಾರ್ದು. ಅದೇ ಅಪರಿಗ್ರಹ. ಕರೆಕ್ಟ್. ಅದೇ ದೃಷ್ಟಾಂತ ಅದಲ್ಲ. ಅತಣಿ ಮುರುಗೇಂದ್ರ ಶಿವಯೋಗಿಗಳು ಉಂಗ್ರ ಕೊಡ್ಲಕ್ಕೆ ಹೋದ್ರು ಅಲ್ಲಂತ ನಾವು ರೈತ, ನಾ ದುಡಿದಕ್ಕೆ ಸಂಬಂಧ ಇಲ್ಲದು, ನಮ್ಗೆ ಬೇಕಾಗಿಲ್ಲದಂತ ನಾವು. ಹಂಗ ಅಪರಿಗ್ರಹ. ಓಕೆ, ಇವು 5. ಮುಂದೆ ಮತ್ತೆ ಯಮ ಆಯ್ತು, ನಿಯಮ ಆಯ್ತು. ಇಲ್ಲ, ಯಮದಾಗೆ 5 ಅದಾವ, ನಿಯಮದಾಗ ಮತ್ತೆ 5 ಅದಾವ. ನಿಯಮದಾಗ 5 ಏನದಾವ? ಶೌಚ. ಶೌಚ ಅಂದ್ರೆ ಸ್ವಚ್ಛ ಇರೋದು, ಕ್ಲೀನ್. ಕಾಯ, ವಾಚ, ಮನಸ್ಸ, ಭಾವ ಎಲ್ಲಾನು ಸ್ವಚ್ಛ ಇರ್ಬೇಕು. ಮತ್ತೆ ಸಂತೋಷವಾಗಿರ್ಬೇಕು. ನಿಯಮ ಸಂತೋಷವಾಗಿರ್ಬೇಕು, ಶುಚಿಯಾಗಿರ್ಬೇಕು. ಮತ್ತು ತಪ. ತಪ ಅಂದ್ರ ಆಧ್ಯಾತ್ಮ ಸಾಧನೆಗಾಗಿ ಎಷ್ಟೇ ಕಷ್ಟ ಆಗ್ಲಿ ಅನುಭವಿಸ್ಬೇಕು, ಅನುಭವಿಸಿ ಆಧ್ಯಾತ್ಮ ಸಾಧನೆ ಮಾಡ್ಬೇಕು. ಕಷ್ಟ ಆಗ್ತದ ಅಂತೇಳಿ ಬಿಡಂಗಿಲ್ಲ, ಪ್ರಯತ್ನ ಪಟ್ಟು ಕಷ್ಟಪಟ್ಟು ಸಾಧನೆ ಮಾಡ್ಬೇಕು. ಅದು ಪ್ರಯತ್ನ ಪಡೋದ್ರಾಗ ತಪಸ್ಸು ತ್ರಾಸ ಆಗ್ತಿರ್ತದೆ, ಅನುಭವಿಸ್ಬೇಕು. ಒಳ್ಳೇದಾಗ್ತದ ಅಂದ್ರೆ ಕಷ್ಟ ಅನುಭವಿಸ್ಬೇಕು. ಮುಂದೆ ಸ್ವಾಧ್ಯಾಯ ಮಾಡ್ಬೇಕು. ತತ್ವಜ್ಞಾನದ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು. ಸ್ವಾಧ್ಯಾಯ ಮಾಡ್ಲಕತ್ತೀರಲ್ಲ, ಬೇಕಾದಷ್ಟು ಗ್ರಂಥಗಳು ಇಟ್ಕೊಂಡು ಕೂತೀರಿ. ನೀವು ಇಟ್ಕೊಂಡು ಕೂತ ಗ್ರಂಥ ಯಾರು ಇಟ್ಕೊಂಡು ಕೂತಾರ? ಸ್ವಾಧ್ಯಾಯ. ಮತ್ತೆ ಈಶ್ವರ ಪೂಜಾ. ನಮ್ಮ ಭೌತಿಕ ಬದುಕು ಯಾರ್ಲಿಂತ ನಡೆದದ? ಈಶ್ವರ ಕೃಪೆಯಲ್ಲಿಂತ ನಡೆದದ. ನಾವು ನೀವು ಈಗ ಮಾತಾಡ್ಲಕತ್ತೀವಿ ಅಂತಂದ್ರೆ ಯಾರ ಕೃಪೆಯಲ್ಲಿಂತ ಮಾತಾಡ್ಲಕತ್ತೀವಿ? ನಾವು ಈಶ್ವರನ ಕೃಪೆಯಲ್ಲಿಂತ ಮಾತಾಡ್ಲಕತ್ತೀವಿ. ನಿಮ್ಮ ಮೊಬೈಲ್ನು ಈಶ್ವರನೇ, ನಮ್ಮ ಮೊಬೈಲ್ನು ಈಶ್ವರನೇ, ಇಂಟರ್ನೆಟ್ಟು ಈಶ್ವರನೇ, ಒಳಗಿರೋ ಬ್ಯಾಟ್ರಿನೂ ಈಶ್ವರನೇ, ಎಲ್ಲನೂ ಈಶ್ವರನೇ. ಪ್ರತಿಯೊಂದು ಆಗಿ ನಮ್ಗ ನಿಮ್ಗೆ ಕನೆಕ್ಷನ್ ಕೊಟ್ಟದ ಮಾತಾಡ್ಲಕ್. ಈಶ್ವರ ಕೃಪಾ. ಕರೆಂಟ್ ಬೇಕು, ನೆಟ್ ಬೇಕು, ಎಲ್ಲ ಓಟು ವ್ಯವಸ್ಥೆ ಮಾಡಿಕೊಂಡು ಕುಂತಾನ ನಮ್ಮ ಮಾತು ಕೇಳೋದಕ್ಕೆ ಈಶ್ವರ. ಹಂಗೆ ಈಶ್ವರ ಪೂಜೆ ಮಾಡ್ಬೇಕು. ಇವತ್ತೊಂದು ಈಶ್ವರ ಕೃಪಾ ಏನಾಗ್ಯದ ಅಂದ್ರೆ, ಡಾಕ್ಟರ್ ಶ್ರೀಕಾಂತ್ ಅಂತ ಗ್ರೂಪ್ನಾಗ ಹಾಕಿನ್ ನೋಡ್ರಿ. ರಿಮ್ಸ್ ಮೆಡಿಕಲ್ ಕಾಲೇಜ್, ನಮ್ಮ ರಾಯಚೂರು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಅವ್ರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಶ್ರೀಕಾಂತ್ ಅಂತ. ಗಾರ್ಡನ್ದಾಗ ವಾಕಿಂಗ್ ಹೋದಾಗ ಪರಿಚಯ ಮಾಡ್ಕೊಂಡ್ರು. ಅವ್ರದ್ದು ಏನಪ್ಪಾ ಅಂದ್ರೆ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಇವೇನದವ ಇಂಡಿಯಾದ ಮಟ್ಟಿಗೆ ಅದಾವ. ಭಾರತದ ಒಳಗಿನೂ ಹೌದಲ್ರಿ ಇವು. ಸನಾತನ ಭಾರತೀಯ. ಅವ್ರು ಎಂತವ್ರು ಅದಾರ ಅಂತಂದ್ರ ಇಡೀ ವಿಶ್ವದ ಸಾಹಿತ್ಯ ಗೊತ್ತದ ಅವ್ರಿಗೆ. ಡಾಕ್ಟರ್ ಶ್ರೀಕಾಂತ್ ಅಂತೇಳಿ ಇಡೀ ವಿಶ್ವದ ಇತಿಹಾಸ, ಹಿಂದಲಿಂತ ಇವೆಲ್ಲ ಹ್ಯಾಂಗ್ ಬಂದು, ಬುದ್ಧ, ಮಹಾವೀರ, ಕ್ರಿಸ್ತ, ಅವ್ರು ಯಾವ್ಯಾವ ಕಾಲದಾಗ ಬಂದ್ರು, ಅವ್ರಕ್ಕಿಂತ ಮೊದಲು ಏನಿದ್ರು ಎಲ್ಲ ತಿಳ್ಕೊಂಡಂತವ್ರು ಅದಾರ. ಪ್ಲಸ್ ಭಗವದ್ಗೀತೆ ಎಕ್ಸ್ಪರ್ಟ್ ಅದಾರ. ಮತ್ತೆ ಅವ್ರು ಏನದಾರ ಅಂತಂದ್ರ, ಈಗ ನೀವು ಮೆಡಿಕಲ್ ಕಾಲೇಜು ತೆಗಿತೀರಿ ಅಂತಂದ್ರ ನಿಮ್ಮ ಎಲ್ಲ ಕಾಲೇಜು, ನಿಮ್ಮದು ಬಿಲ್ಡಿಂಗು, ನಿಮ್ದೇನದ ಚೆಕ್ ಮಾಡಿ ಇದು ಕಾಲೇಜ್ ತೆಗಿಲಕ್ ಯೋಗ್ಯ ಆದೋ ಇಲ್ಲೋ ಅಂತೇಳಿ ಡೆಲ್ಲಿದೊಳಗೆ ಒಂದು ಮೆಡಿಕಲ್ ಕೌನ್ಸಿಲ್ ಅದ. ಕೌನ್ಸಿಲಿನ ಮೆಂಬರ್ ಅವರು, ಬಹಳ ದೊಡ್ಡ ಪ್ರಮಾಣದ ವ್ಯಕ್ತಿ. ಪ್ರತಿ ವರ್ಷ ಮೆಡಿಕಲ್ ಕಾಲೇಜುಗಳು ಚೆಕ್ ಮಾಡಿ ಅವುಗಳಿಗೆಲ್ಲ ಮಾರ್ಗದರ್ಶನ ಕೊಟ್ಟು ಯೋಗ್ಯ ಇದ್ರೆ ಇಡಬೇಕು, ಅಯೋಗ್ಯ ಇತ್ತಂದ್ರೆ ಮುಚ್ಚಿಸ್ಬೇಕು ಅಂತ ಶಕ್ತಿ ಇರೋಂಥ ವ್ಯಕ್ತಿ ಅವರು. ಅವ್ರದ್ದು ಪರಿಚಯ ಆಗ್ಯದ.
ಮತ್ತೇನು ಗಾಬರಿ ಆಗ್ಬೇಡ್ರಿ, ಅಂಥವ್ರು ಅದರ ಅಂತೇಳಿ ಭಾಳ ಸಾತ್ವಿಕರದ ಬೆಸ್ಟ್ ಪರ್ಸನ್. ಏನು ಮಾಡ್ಬೇಕು ನೀವು, ಅವ್ರ ನಂಬರ್ ಅದು ಕಳಿಸೀನಿ ನೋಡ್ರಿ, ಡಾಕ್ಟರ್ ಶ್ರೀಕಾಂತ್ ರಿಮ್ಸ್ ಅಂತೇಳಿ ಹಾಕಿನಿ. ಅವ್ರಿಗೆ ಮಾತನಾಡ್ರಿ, ಪರಿಚಯ ಮಾಡ್ಕೊಳ್ರಿ, ಮಾತಾಡಿ ಏನು ಮಾಡ್ತೀರಿ, ಆಧ್ಯಾತ್ಮ ಚಿಂತನೆ ಮಾಡ್ರಿ ಅವ್ರ ಜೊತೆಗೆ. ಯಾವಾಗ ಟೈಮ್ ಸಿಗ್ತದ, ಯಾವಾಗ ಮಾತಾಡಬೇಕು ಕೇಳಿ ಮಾತಾಡ್ರಿ ಅವ್ರ ಜೊತೆಗೆ. ದೊಡ್ಡವ್ರ ಸಂಗಟ ಪರಿಚಯ ಇಟ್ಕೋಬೇಕು. ನಮ್ದು ಎಲ್ಲ ಹೇಳ್ದೆ, ವಿಚಾರ ಸಾಗರ ಹಿಂಗೆಲ್ಲ ಒಂದೇ ಸವನ ಕೈ ಜೋಡಿಸಿ ಹೇಳಕತ್ತಿದ್ರು. ನಮ್ಮ ನಿಮ್ಮ ಸ್ನೇಹ ಶಾಶ್ವತವಾಗಿ ಉಳಿಸು ಈಶ್ವರ, ಇವರು ಇಂಥವ್ರು ಸಿಕ್ಕಾರ ನನ್ನ ಪುಣ್ಯ ಅಂತ ಅವ್ರಂತಾರ, ನಿಮ್ಮಂಥವ್ರು ಸಿಕ್ಕದು ನನ್ನ ಪುಣ್ಯ ಅಂತ ನಾನು ಅಂತ. ಹಿಂಗಿರ್ತದ. ಮಾತಾಡಿಸ್ತೀರಿ ಅವರಿಗೆ? ಮಾತಾಡ್ರಿ ಭಗವಂತ. ಅವ್ರು ಟೈಮ್ ಕೊಡ್ತಾರೆ ನಿಮ್ಗೆ, ಮತ್ತೆ ಯಾವಾಗ ಮಾತಾಡಮಂತಾರ, 10 ನಿಮಿಷ 15 ನಿಮಿಷ 1 ತಾಸು, ಸಾಯಂಕಾಲ ಮಾತಾಡಮ್ಮ. ವಾಕಿಂಗ್ ಬಂದಿರ್ತಾರೆ ಸಾಯಂಕಾಲ. ಅವ್ರು ಕಾಲೇಜ್ ಡ್ಯೂಟಿ ಮುಗಿದ್ಮೇಲೆ ಸಾಯಂಕಾಲ ಫ್ರೀನೇ ಇರ್ತಾರೆ. ಮಾತಾಡ್ತಾರೆ ಹಿಂಗೆ. ಉಪನಿಷತ್ತು ಅವು ನಾವು ಸ್ಟಡಿ ಮಾಡ್ತೇವೆ, ಭಗವದ್ಗೀತೆ ಸ್ಟಡಿ ಮಾಡ್ತೇವೆ, ಸಿದ್ಧಾಂತ ಶಿಖಾಮಣಿ, ವಿಚಾರ ಸಾಗರ, ಏನು ಹೇಳಿದ್ರು ಅವ್ರು ಏನಂತಾರೆ, ಇಂಡಿಯಾದ ಒಳಗಿಂದ ಅದ ನಿಮ್ದು, ಹೊರಗಿಂದ ನೀವೇನು ಮಾಡಿಲ್ಲ, ನಾವು ಹೊರಗಿಂದ ಒಳಗಿಂದ ಕೂಡ ಬಹಳ ಎತ್ತರದ ಮಟ್ಟದಲ್ಲಿ ನಿಂತು ಇವೆಲ್ಲ ಸಾಧನೆ ಮಾಡೀವಿ ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತಪ್ಪ ಇಂಥವ್ರು ಸಿಕ್ಕದ್ದು ಅಂತೇಳಿ ಖುಷಿ ಆಯ್ತು ನಮ್ಗೆ. ಸ್ವಾಧ್ಯಾಯಕ್ಕೆ ಅನುಕೂಲ ಆದವ್ರು ಸಿಕ್ಕಾಗ ಬಳಸ್ಕೋಬೇಕು. ಮತ್ತ ಅವ್ರು ಏನಾರ ಪಾಠ ಯಾವ್ದಾರ ಒಂದು ವಿಷಯ ತಗೊಂಡು ಪಾಠ ಹೇಳ್ತಿದ್ರಿ ಅಂತಂದ್ರೆ ನಿಮ್ಗೊಂದು ಟೈಮ್ ಕೊಡ್ತೀವಿ, ಆ ಟೈಮಿಗೆ ಬಂದು ನಮಗೆ ಪಾಠ ಹೇಳ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು. ಏನ್ ಮಾಡ್ತೀರಿ ಮಾಡ್ರಿ, ದೊಡ್ಡವ್ರು ಸಿಕ್ಕಾಗ ಉಪಯೋಗ ತಕ್ಕೋಬೇಕು. ಈಶ್ವರ ಕೃಪಾ. ಮುಂದೇನಾಯ್ತು, ಆಸನ. ಆಸನದೊಳಗೆ ಏನದ, ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ಇವು 3 ರೀತಿ ಆಸನಗಳು. ಇಷ್ಟಲಿಂಗ ಸಾಧನೆ, ಪೂಜೆ, ತ್ರಾಟಕ ಯೋಗ ಮಾಡೋದಕ್ಕೂ ಇವು ಬೇಕಾಗ್ತದ. ಇವು 3 ಆಸನಗಳು ಹಾಕ್ಬೇಕು. ಮತ್ತಿನ್ನ ಬೇಕಾದಷ್ಟು 60-70 ಆಸನಗಳದಾವ. ಅದ್ರಾಗ ಇವು 3 ಆಸನಗಳು ಇಲ್ಲಿ ಹೇಳ್ಯಾರ. ಮತ್ತೆ ಪ್ರಾಣಾಯಾಮ, ಪೂರಕ, ಕುಂಭಕ, ರೇಚಕ, ಇವುಗಳಿಂದ ಪ್ರಾಣವಾಯು ನಿರೋಧಿಸುವುದು. ಮತ್ತೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದ್ರೆ ಏನ್ ಅರ್ಥ ಮಾಡ್ಲಕತ್ತೀರಿ ಗಂಗಾಧರ ಗುರುಗಳು? ಈಗ ನಮ್ಮ ಸಾಧನೆಗೆ, ನಮ್ಮ ಆರೋಗ್ಯಕ್ಕೆ ಯಾವುದು ವಿರುದ್ಧ ಅದ ಅದನ್ನೇ ಉಣಬೇಕಂತ ಮನಸ್ಸು ಬಯಸಿದಾಗ ಆ ಮನಸ್ಸನ್ನ ಹಿಮ್ಮೆಟ್ಟುವುದು, ಬ್ಯಾಡ ನಡಿ ಅಂತ ಹೇಳಿ. ಈ ಹುಡುಗರಿಗೆ ಹೆಂಗೆ ಬೆದರಿಸಿ ಹಿಂದಕ್ಕೆ ಸರಿಸ್ತಿರಲ್ಲ, ಬ್ಯಾಡ ನಡಿ ಆ ಕಡೆ ಅಂತ. ಹಂಗಿದು ಪ್ರತ್ಯಾಹಾರ ಅಂತಂದ್ರ ಮನಸ್ಸು ಯಾವುದರ ಸಲುವಾಗಿ ಹಂಬಲಿಸ್ತದ ಅದರ ವಿರುದ್ಧ ಅದನ್ನು ಹಿಮ್ಮೆಟ್ಟದು. ವಿಷಯಗಳಿಂದ ಇಂದ್ರಿಯಗಳನ್ನು ಹಿಮ್ಮುಖಗೊಳಿಸುವುದು, ಅದು ಪ್ರತ್ಯಾಹಾರ. ಧಾರಣ ಅಂತಂದ್ರ ಚಿತ್ತನ್ನು ಹೃದಯ, ನಾಸಿಕಾಗ್ರ, ಸಹಸ್ರಾರದಲ್ಲಿ ಸ್ಥಿರ ಮಾಡುವುದು. ಮೂಗಿನ ತುದಿ ಒಳಗ ಅಥವಾ ಸಹಸ್ರಾರ ಅಂದ್ರೆ ಅಳನೆತ್ತಿ ಒಳಗ ಅಥವಾ ಹೃದಯದೊಳಗ ಸ್ಥಿರ ಮಾಡೋದು. ಅಂದ್ರೆ ಅಲ್ಲೇ ಲಕ್ಷ್ಯ ಕೊಟ್ಟು ಧ್ಯಾನ ಮಾಡೋದು. ಎಲ್ಲೋ ಒಂದ್ ಕಡೆ ಧಾರಣ ಮಾಡ್ಬೇಕಲ್ಲ. ಅಳನೆತ್ತೆಗಾರೆ ಲಕ್ಷ್ಯ ಕೊಡ್ರಿ, ಮೂಗಿನ ತುದಿಗಾರೆ ಲಕ್ಷ್ಯ ಕೊಡ್ರಿ. ಇಲ್ಲ ಅಂತಂದ್ರೆ ಹೃದಯದೊಳಗರೆ ಲಕ್ಷ್ಯ ಕೊಡ್ರಿ. ಪರಮಾತ್ಮ ಹೃದಯದಾಗ ಅದನ, ನಾಸಿಕಾಗ್ರದಾಗ ಅದನ, ಸಹಸ್ರಾರದಾಗ ಅದನ ಅಂತೇಳಿ ಅಲ್ಲಿ ಲಕ್ಷ್ಯ ಕೊಟ್ಟು ನೀವು ಧಾರಣೆ ಮಾಡಿ ಅದರ ಮೇಲೆ ನೀವೇನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಪರಮಾತ್ಮ ಮೂಗಿನ ತುದಿಯಲ್ಲಿ ಅದನ ಅಂತೇಳಿ ಅದನ್ನೇ ನೋಡ್ಕೋದು ಧ್ಯಾನ ಮಾಡೋದು. ಇಲ್ಲ ಅಳನೆತ್ತಿ ಒಳಗದ ಅಲ್ಲಿ ಲಕ್ಷ್ಯ ಇಟ್ಕೊಂಡು ಧ್ಯಾನ ಮಾಡೋದು. ಹೃದಯದಾಗ ಅದನ ಅಲ್ಲಿ ಲಕ್ಷ್ಯ ಇಟ್ಕೊಂಡು ಧ್ಯಾನ ಮಾಡೋದು. ಇನ್ನ ಕೆಲವೊಬ್ರು ಕುಂಡಲಿನಿ ಎಲ್ಲಿ ಅದನ ಅಂತೇಳಿ ಅಲ್ಲಿ ಲಕ್ಷ್ಯ ಇಟ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಒಬ್ಬೊಬ್ರು ಒಂಥರ. ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತಂದ್ರೆ
ಧ್ಯೇಯ ವಸ್ತುವಿನ ಮೇಲೆ ಚಿತ್ತನ್ನು ಏಕಾಗ್ರಗೊಳಿಸುವುದು. ಎಲ್ಲಿ ನೀವು ಧಾರಣ ಮಾಡಿರಿ ಆ ವಸ್ತುವನ್ನ ಅದರ ಮೇಲೆ ನೀವು ಲಕ್ಷ್ಯ ಕೊಟ್ಟು ಧ್ಯಾನ ಮಾಡೋದು. ಅಳುನೆಚ್ಚಾಗಿ ಧಾರಣೆ ಮಾಡಿದ್ರಿ, ಅಳುನೆಚ್ಚಿ ಕಡಿಮೆ ಲಕ್ಷ್ಯ ಕೊಟ್ಟು ಧ್ಯಾನ ಮಾಡೋದು. ಹಿಂಗೆ ಧ್ಯಾನ ಆದ್ಮೇಲೆ ಸಮಾಧಿ ಅಂದ್ರೆ ಮನಸ್ಸು ದೇಹದಲ್ಲಿ ಒಂದಾಗುವುದು. ಈ ಮನಸ್ಸೇನಾಗ್ತದೆ ದೇಹದಲ್ಲಿ ದೇಹ ಅಲ್ಲ ಧ್ಯೇಯ. ಯಾವ ಧ್ಯೇಯ? ನೀವು ಯಾವುದನ್ನ ಧ್ಯೇಯ ಅಂತ ಇಟ್ಕೊಂಡಿರಿ, ಆತ್ಮ ಮತ್ತಿನ್ಯಾವುದೋ ನಿಮ್ಮ ಮನಿ ದೇವರ, ನಿಮ್ಮ ಮನಿ ಗುರುಗಳು ಎಲ್ಲೋ ಒಂದು ಕಡೆ ಶರೀರದೊಳಗೆ ಧಾರಣೆ ಮಾಡಿ ಅಲ್ಲೇ ಲಕ್ಷ್ಯ ಕೊಟ್ಟು ನೀವು ಮಾಡ್ತಿರ್ತಿರಲ್ಲ, ಆ ಧ್ಯೇಯದೊಳಗೆ ಈ ಮನಸ್ಸು ಹೋಗಿ ಒಂದಾಗ್ಬಿಡೋದು. ಒಂದಾಗದಂದ್ರೇನು? ಜ್ಞಾನ, ಜ್ಞಾತೃ, ಜ್ಞೇಯ ಉಳಿಯಂಗಿಲ್ಲ, ಮೂರು ಒಂದಾಗ್ಬಿಡ್ತಾವ. ಈ ಅಷ್ಟಾಂಗಗಳಿಂದ ಕೂಡಿದುದು ಯೋಗ. ಯೋಗದಿಂದ ಮನಃಶುದ್ಧಿ, ಮನೋರ್ಲಯ, ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ ಹಾಗೂ ಚಿರಂತನ ಮುಕ್ತಿ. ಏನಾಗ್ತದಂದ್ರ ಅಷ್ಟಾಂಗಗಳಿಂದ ಕೂಡಿದುದು ಯೋಗ. ಮತ್ತೆ ಯೋಗದಿಂದ ಏನಾಗ್ತದ? ಮನಸ್ಸು ಶುದ್ಧ ಆಗ್ತದ. ಮನಸ್ಸು ಶುದ್ಧ ಆಗ್ತದ, ಮನಸ್ಸು ನಿಶ್ಚಲ ಆಗ್ತದ. ಮತ್ತೇನಾಗ್ತದ? ಮನಸ್ಸು ಶುದ್ಧ ಆದಂಗೆಲ್ಲ ಮನೋಲಯ ಆಗ್ತದ. ಮನಸ್ಸು ಲಯ ಆಗಿಬಿಡ್ತದ, ಇಲ್ಲದಂಗೆ ಹಾಕೋತ ಹೋಗ್ತದ. ಮನಸ್ಸು ಲಯ ಆಯ್ತು ಅಂದ್ರೆ ಅಜ್ಞಾನ ಹೋಯ್ತು ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರದಿಂದ ಏನಾಗ್ತದ ಅಂದ್ರೆ ಚಿರಂತನ ಮುಕ್ತಿ. ನಾವೀಗ ಸತ್ಸಂಗ ಮಾಡಾಗ ಚಿರಂತನ ಮುಕ್ತಿ ಅಲ್ಲಿದು. ಸತ್ಸಂಗ ನಡೆದಾಗ ಭಾರಿ ಫ್ರೀಯಾಗಿ ಕೂತಿರ್ತೀವಿ, ಸತ್ಸಂಗ ಮುಗಿದ ಕೂಡಲೇ ಮತ್ತೆ ಬಂಧನಕ್ಕೊಳಗಾಗ್ತೀವಿ. ಆದ್ರೆ ಹಂಗಿಲ್ಲ. ಯಾವಾಗಿದು ಯೋಗ ಸಾಧನೆ ಮಾಡಿ ಸಮಾಧಿ ತಲುಪ್ತಾರ ಅಲ್ಲಿ ಚಿರಂತನ ಅಂದ್ರೆ ರೆಗ್ಯುಲರ್, ಒಮ್ಮ ಆಗಿ ಇನ್ನೊಮ್ಮ ಆಲಾರ್ದಂಥದ್ದಲ್ಲ. ಎಲ್ಲ ಕಾಲದಲ್ಲಿ ಅದೇ ಒಂದು ಸ್ಥಿತಿ ಒಳಗಿರೋಂಥದ್ದು. ಅದಕ್ಕೆ ಸಮಾಧಿ ಅಂತಾರೆ, ಅದಕ್ಕೆ ಚಿರಂತನ ಮುಕ್ತಿ ಅಂತಾರೆ. ಈ ರೀತಿ ಯೋಗಕ್ಕೆ ಸಂಬಂಧಪಟ್ಟಂತ ವಿಷಯ. ಈ ಯೋಗ ಸಾಧನೆ ಡೀಟೇಲ್ ಆಗಿ ತಗೊಳ್ಳೋಣ, ಮುಂದೆ ಹೋಗ್ಬಿಡೋಣ. ನಾಳೆ ಪಂಚರಾತ್ರ ಎಲ್ಲರಿಗೂ ಗೊತ್ತದಿಲ್ಲ, ಇದು ಅಷ್ಟಾಂಗ ಯೋಗ. ಡೀಟೇಲ್ ಬೇಕಂದ್ರೆ ಅದು ಒಂದು ಯೋಗದ್ದೊಂದು ತಗೋಬೇಕು. ಪಾತಂಜಲಿ ದರ್ಶನ ಬೇಡ, ಮುಂದೆ ಹೋಗಂದ್ರೆ ಮುಂದೆ ಹೋಗೋಣ. ಪಾತಂಜಲಿ ದರ್ಶನ ಅವೆಲ್ಲಾನು ಯಾವಾಗ ಆಗ್ತಾವ ಅಂತಂದ್ರ ಈ ವೇದಾಂತ ಪ್ರವಚನ ಮುಗೀತು ಮಹಾಲಿಂಗರಂಗರ್ದಂದ್ರ ಅವೆಲ್ಲ ದರ್ಶನಗಳು ತಗೊಂಡು ಸರಿ ಮಾಡೋಣ. ಈಗ ನಾವೇನ್ ಮಾಡೀವಿ? ಈ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ವಿರಚಿತವಾದಂಥ ಗ್ರಂಥವನ್ನ ಉಲ್ಲೇಖ ಇಟ್ಟುಕೊಂಡು ನಾವು ಹೇಳಿವಿ. ನಾಳೆ ಕಂಬಿ ಗುರುಗಳು ಬಂದ್ರು ಅಂತಂದ್ರ ಇದ್ರದೇ ಯೋಗ ಅನ್ನೋದು ಕಾಶಿ ಜಗದ್ಗುರುಗಳು ಏನ್ ಹೇಳ್ಯಾರ ಅನ್ನೋದು ಅವ್ರು ಹೇಳ್ತಾರೆ. ಅವರು ಬರೋ ತನಕ ನಾವು ಇದು ಹೇಳ್ಕೋತಿರೋದು. ನೆಕ್ಸ್ಟ್ ಅವ್ರು ಬಂದ್ರಂತಂದ್ರ ಈ ಯೋಗ ದರ್ಶನದ ಬಗ್ಗೆ ಅವ್ರು ಬಂದಾಗ ಅವ್ರು ಹೇಳ್ತಾರೆ. ಬಟ್ ಇಬ್ರು ಪ್ಯಾರಲಲ್ ಆಗಿ ತಗೊಂಡು ಹೋಗ್ಲಕತ್ತೀವಿ, ಅವರು ನಾವು ಕೂಡಿ. ಈಗ ಬೇಡ, ಪಂಚರಾತ್ರ ಟೈಮ್ ಆಗ್ತದೆ, ಪೂರ 10:30 ಆಗ್ಲಕತ್ತದ. ಸಾಕು, ನಾಳೆ ನೋಡೋಣ ಪಂಚರಾತ್ರ ಏನದ. ಇದು ವೈಷ್ಣವ ಸಂಪ್ರದಾಯ ಅಂತದ. ಇದು ವೇದ ಸಮ್ಮತನೇ ಆದ. ಇವೆಲ್ಲ ಎದಕ್ಕೆ ಹಿಂಗ್ ಮಾಡ್ತಾರಂದ್ರ, ವೈಷ್ಣವ ಸಂಪ್ರದಾಯದ ಇದ್ರಾಗ ಯಾಕೆ ಹೋಗ್ಸ್ಯಾರ ಅಂದ್ರ ನಮ್ಮ ಮನಸ್ಸಿನಾಗ ವಿರೋಧ ಬರಬಾರ್ದು ಅದ್ರ ಬಗ್ಗೆ ಅಂತ. ಇದ್ರಾಗ ಅದು ಅದ್ರಾಗಿದ್ದು ಸೇರಿಸಿ ಹೇಳ್ಕೋತ ಯಾಕೆ ಹೋಗ್ತಾರ ಅಂದ್ರೆ ನಮ್ಮ ಮನಸ್ಸು ವಿಶಾಲ ಆಗ್ಲಿ ಅಂತ ಹೇಳ್ತಿರ್ತಾರ. ಹಿಂಗಾಗಿ ನಾಳೆ ಪಂಚರಾತ್ರ ಅಂದ್ರೆ ಏನು ಅನ್ನೋದು ನಾಳೆ ನೋಡೋಣ. ಅದು ಒಂದು ದರ್ಶನ. ಪಂಚರಾತ್ರ ಅಂದ್ರೆ ಏನು ಅಂದ್ರೆ ದರ್ಶನ. ನಾಳೆ ಅದರ ವಿಚಾರ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶಾಂತಿ. ಓಂ ನಮಃ ಶಿವಾಯ.
गुरु चरण शरणार्थी। जय शुद्ध ब्रह्मा जय जय शुद्ध